ಅಥಣಿಯಲ್ಲಿ ಬೇಡಬ್ರು ಅಭಿಯಾನ ಮಾದಕ ವ್ಯಸನ ವಿರೋಧಿ ಜಾಗೃತಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ ಶಾಸಕ ಲಕ್ಷ್ಮಣ್ ಸವದಿ. ಅಥಣಿ ಪೊಲೀಸ್ ಠಾಣೆ ಹಾಗೂ ಜೆಇ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಬೇಡಬ್ರು ಎಂಬ ಶೀರ್ಷಿಕೆಯಡಿಯಲ್ಲಿ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ವಿರುದ್ಧ ದಿನಾಚರಣೆ ಕಾರ್ಯಕ್ರಮವನ್ನು ಅಥಣಿ ಪಟ್ಟಣದ ಜೆಇ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿ ಕ್ಷೇತ್ರದ ಹಾಲಿ ಶಾಸಕರಾದ ಶ್ರೀ ಲಕ್ಷ್ಮಣ್ ಸಂಗಪ್ಪ ಸವದಿ ಅವರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದ್ದಾರೆ. ಮಾದಕ ವಸ್ತುಗಳ ಸೇವನೆ ಯುವ ಜನಾಂಗದ ಭವಿಷ್ಯವನ್ನು ಹಾಳು ಮಾಡುತ್ತಿದ್ದು, ವಿದ್ಯಾರ್ಥಿಗಳು ಇಂತಹ ದುಶ್ಚಟಗಳಿಂದ ದೂರವಿದ್ದು ಶಿಕ್ಷಣ, ಕ್ರೀಡೆ ಮತ್ತು ಉತ್ತಮ ಚಟುವಟಿಕೆಗಳತ್ತ ಗಮನ ಹರಿಸಬೇಕೆಂಬ ಸಂದೇಶ ನೀಡಲಾಯಿತು. ವ್ಯಸನ ಮುಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರ ಕೂಡ ವ್ಯಸನ ಮುಕ್ತ ರಾಷ್ಟ್ರ ಆಗಬೇಕು. ಒಂದು ಯುವ ಸಮುದಾಯದಲ್ಲಿ ಒಂದು ಹೊಸ ಇದರ ವಿರೋಧಿಸುವಂತ ಶಕ್ತಿಯನ್ನ ತುಂಬಿಸಬೇಕು ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ, ಪ್ರತಿಯೊಂದು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇಂಥ ಒಂದು ಜಾಗೃತ ಸಮಾವೇಶಗಳನ್ನು ಆಯೋಜನೆ ಮಾಡಿ ಯುವಕರಲ್ಲಿ ಒಂದು ಜಾಗೃತಿಯನ್ನು ತುಂಬುವುದರ ಜೊತೆಗೆ ಈ ಒಂದು ಮಾದಕ ವಸ್ತುಗಳ ವಿರೋಧಿಸ್ತಕ್ಕಂಥ ಒಂದು ಚಿಂತನೆ ಮತ್ತು ಅವರಲ್ಲಿ ಒಂದು ಸಾಮರ್ಥ್ಯತೆಯನ್ನ ಹುಟ್ಟು ಹಾಕಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇದನ್ನು ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಇದನ್ನ ನಿಯಂತ್ರಣ ಮಾಡತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಇದ್ರೂ ಕೂಡ ಅವರ ಜೊತೆಗೆ ನೀವೆಲ್ಲರೂ ಕೂಡ ಒಂದು ಸಹಕಾರ, ಒಂದು ಕೈ ಜೋಡಿಸಿದರೆ ಇದು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇತ್ತೀಚಿನ ದಿನಮಾನದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಈ ತಾಲೂಕಾ ಮಟ್ಟ ಅನ್ನೋದಕ್ಕಿಂತಲೂ ಜಿಲ್ಲಾ ಮಟ್ಟದಲ್ಲಿ ಮತ್ತು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದನ್ನ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ವಿಶೇಷವಾಗಿ ಯುವಕರಲ್ಲಿ ನಾವು ನೋಡ್ತಾ ಇದ್ದೀವಿ. ವ್ಯಸನ ಮಾಡೋದಂದ್ರೆ ಒಂದು ಫ್ಯಾಷನ್ ಆಗಿದೆ. ಡ್ರಿಂಕ್ಸು, ಸಿಗರೇಟು ಇದಂತೂ ಕಾಮನ್ ಆಗ್ತಾ ಇದೆ. ನಾವು ಮೊದಲು ಬಂದಂತ ಸಂದರ್ಭದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿನಿಗಳು ರಂಗೋಲಿಯನ್ನು ಹಾಕಿದ್ವಿ. ಆ ರಂಗೋಲಿ ಮುಖಾಂತರ ಅನೇಕ ಚಿತ್ರಗಳನ್ನು ಬಿಡಿಸೋದ್ರ ಮುಖಾಂತರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಚಿತ್ರಗಳನ್ನ ಮಾಡಿದ್ವಿ. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಿಗರೇಟು ಮತ್ತು ಆಲ್ಕೋಹಾಲು, ಅನೇಕ ಇಂಥ ವ್ಯಸನ ಆಗ್ತಕ್ಕಂಥ ಮತ್ತು ಅನೇಕ ವ್ಯಸನಕ್ಕೆ ಒಳಗಾಗ್ತಕ್ಕಂಥ ಜನರಲ್ಲಿ ಅದನ್ನ ಜಾಗೃತಿ ಮೂಡಿಸ್ತಕ್ಕಂಥ ಚಿತ್ರಗಳನ್ನ ಮೂಡಿಸಿರ್ತಕ್ಕಂಥದ್ದು ನೋಡಿದ್ರೆ ಬಹುತೇಕ ನಮ್ಮ ಜನರಲ್ಲಿ, ಯುವಕರಲ್ಲಿ ಇನ್ನೂ ಬಹಳಷ್ಟು ಅದರ ಜಾಗೃತಿ ಮೂಡಿಸ್ತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆ. ಇವತ್ತು ಆಲ್ಕೋಹಾಲ್ ಇರ್ಬೋದು, ಸಿಗರೇಟ್ ಇರ್ಬೋದು, ಗುಟ್ಕಾ ಇರ್ಬೋದು, ಟೊಬ್ಯಾಕೋ ಇರಬಹುದು ಮತ್ತು ಅನೇಕ ಹೊರದೇಶದಿಂದ ನಮ್ಮ ದೇಶಕ್ಕೆ ಡಿಮಾಂಡ್ ಅನ್ನ ತಡೆಗಟ್ಟಲಿಕ್ಕೆ ವಿದ್ಯಾರ್ಥಿಗಳನ್ನ ಒಂದು ಶಿಸ್ತಿನ ಜೀವನದೆಡೆಗೆ ನಾವು ಕರ್ಕೊಂಡು ಹೋಗುವ ನಿಟ್ಟಿನಲ್ಲಿ ಬೇಡ ಬ್ರೋ ಎನ್ನುವ ಪ್ರಕ್ರಿಯೆಯನ್ನು ಆರಂಭಿಸಿದ್ವಿ. ಬೇಡ ಬ್ರೋ ಅಂತಂದ್ರೆ ಇನಿಷಿಯಲ್ ಯಾರಾದ್ರೂ ವಿದ್ಯಾರ್ಥಿಗಳ ಪ್ರಭಾವಕ್ಕೆ ಒಳಗಾಗಿ, ಅದಕ್ಕೆ ನಾವು ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ಅವ್ ಮತ್ತೊಬ್ಬ ಮಾಡ್ತಾನ, ನಾನು ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅದು ಮಾಡಬಾರ್ದು ಅಂತ ಹೇಳಲಿಕ್ಕೆ ಬೇಡ ಬ್ರೋ ಅನ್ನೋ ಒಂದು ಪ್ರಕ್ರಿಯೆ. ಯಾರಾದ್ರೂ ನಿಮಗೆ ಇದೊಂದು ದಿವಸ ಹೊಡೆದ್ಬಿಡು, ಇದೊಂದು ಸರಿ ನನ್ನ ಜೊತೆಗೆ ಮಜಾ ಮಾಡು ಅಂತ ಹೇಳಿದ್ರೆ ನೀವು ಬೇಡ ಅಂತ ಹೇಳುವಷ್ಟು ಧೈರ್ಯ ನಿಮಗೆ ಬರಬೇಕು. ಸೊ ಅದಕ್ಕೋಸ್ಕರ ಬೇಡ ಬ್ರೋ ಪ್ರಕ್ರಿಯೆಯನ್ನು ಮಾಡಿದೀವಿ. ಅದರಲ್ಲಿ ಯಾರಾದ್ರೂ ಇನ್ವಾಲ್ವ್ ಆದ್ರೆ ಅದನ್ನ ನಾವು ಅವರಿಂದ ಅಲ್ಲಿಂದ ಹೊರಗೆ ತಗೊಂಡ್ಬರ್ಲಿಕ್ಕೆ ಒಂದು ರೈಸ್ ಅಂತ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದೀವಿ. ಅದರ ಬಗ್ಗೆ ಈಗಾಗಲೇ ನಾವು ಶುರು ಮಾಡೋಕ್ಕಿಂತ ಮುಂಚೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮಗೆ. ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಅಂಡ್ ಎಂಪವರ್ ಅಂತ
ನೀವು ಏನ್ ಬೇಡ ಬ್ರೋ ಅಂತ ಹೇಳ್ತಿರ್ಲಿ, ದಟ್ ಈಸ್ ರೆಫ್ಯೂಸಲ್. ಯು ಆರ್ ರೆಫ್ಯೂಸಿಂಗ್ ದಟ್, ನನಗೆ ಇದು ಬೇಡಪ್ಪ ಅಂತ ಹೇಳ್ಬಿಟ್ಟು. ದೆನ್ ಇನ್ಫಾರ್ಮ್, ನಿಮ್ಮ ಗೆಳೆಯ ಯಾರಾದರೂ ಇದನ್ನ ಮದ್ಯವಾಗ್ಲಿ ಅಥವಾ ಮಾದಕ ವಸ್ತು ಆಗಲಿ ಸೇವನೆ ಮಾಡ್ತಿದ್ದಾನೆ ಅಂದ್ರೆ ನೀವು ಅದನ್ನ ನೋಡದೇ ಇರೋಂಗಿದ್ರೆ ನೀವು ಅವನಿಗೂ ಕೂಡ ಅನ್ಯಾಯ ಮಾಡ್ದಂಗೆ, ನಿಮ್ಮ ಕಾಲೇಜಿಗೂ ಕೂಡ ಅನ್ಯಾಯ ಮಾಡ್ದಂಗೆ. ಮಳೆ ಬರ್ತಾ ಇದೆ, ನನ್ನ ಭಾಷಣ ಇಲ್ಲೇ ಮುಗಿಸ್ತೀನಿ. ಜೋಡಿ ಕೈ ಜೋಡಿಸ್ತೀರಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ನಾನು ಪ್ರಾಸ್ತಾವಿಕ ನುಡಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಂತ ಸರ್ ಅವರಿಗೆ ಧನ್ಯವಾದಗಳು. ಈಗ ಸಸಿಗೆ ನೀರಿಡುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ಮಾದಕ ವ್ಯಸನ ವಿರೋಧಿ ಜಾಗೃತಿ ಮೂಡಿಸುವಂತ ವಿವಿಧ ರಂಗೋಲಿಗಳನ್ನು ಬಿಡಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಶಾಸಕ ಶ್ರೀ ಲಕ್ಷ್ಮಣ್ ಸವದಿಯವರು ವಿದ್ಯಾರ್ಥಿಗಳ ರಂಗೋಲಿಯನ್ನು ವೀಕ್ಷಿಸಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಿ ಗೌರವಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೆಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಶ್ರೀ ರಾಮ ಕುಲಕರ್ಣಿ, ಉಪಾಧ್ಯಕ್ಷರಾದ ಶ್ರೀ ಸಂದೀಪ ಸಂಗುರಾಮ, ಪೊಲೀಸ್ ಅಧಿಕಾರಿಗಳಾದ ಶ್ರೀ ಪ್ರಶಾಂತ್ ಮುನ್ನೋಳಿ, ಶ್ರೀ ಸಂತೋಷ್ ಹಳ್ಳೂರ, ಶ್ರೀ ಗಿರಿಮಲ್ಲಪ್ಪ ಉಪ್ಪಾರ, ಪುರಸಭೆಯ ಸದಸ್ಯರಾದ ಶ್ರೀ ರಾಜು ಗುಡಗಡಗಿ, ಶ್ರೀ ಡಾಕ್ಟರ್ ಮುರುಗೇಶ ಅವಡಿ, ಜೆಇ ಶಿಕ್ಷಣ ಸಂಸ್ಥೆ ಪ್ರಾಚಾರ್ಯರಾದ ಶ್ರೀ ಎಂಪಿ ಮೇತ್ರಿ, ವಿದ್ಯಾರ್ಥಿಗಳ ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳ ಹಾಗೂ ಗಣ್ಯರು ಮಾದಕ ವಸ್ತುಗಳಿಂದ ದೂರ ಇರುತ್ತೇವೆಂಬ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಸಂಕಲ್ಪದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಯಿತು.